ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ, ನನ್ನ ಮಗನ ಸ್ಕೂಲಲ್ಲಿ ಅಕ್ಷರ ಅಭ್ಯಾಸ ಇತ್ತು. ಹಾಗಾಗಿ ನಾನು ನನ್ನ ಮಗ ಹೋಗಿದ್ವಿ. ತುಂಬಾ ಚೆನ್ನಾಗಾಯಿತು ಪೂಜೆ ಎಲ್ಲ. ಇದು ಅವ್ರ ಸ್ಕೂಲ್ ಅಂದರೆ ಬಟ್ ಅವರ ಸ್ಕೂಲ್ ಮೇಲಿರುವಂಥ ಫಂಕ್ಷನ್ ಹಾಲು. ಅಂದರೆ ಅವರು ಪಿ ಜಿ ಮತ್ತು ಸ್ಕೂಲು ಒಟ್ಟಿಗೆ ನಡೆಸ್ತಿದ್ದಾರೆ. ಹಾಗಾಗಿ ಇನ್ನೊಂದು ದೊಡ್ಡ ಹಾಲಿದೆ, ಅದು ಅಲ್ಲಿ ಮಕ್ಕಳೆಲ್ಲ ಹತ್ತಕ್ಕಾಗಲ್ಲ ಅಂತ ಸಣ್ಣ ಹಾಲಲ್ಲೇ ಈ ಥರ ಅಕ್ಷರಾಭ್ಯಾಸನ ಮಾಡಿಸ್ತಿದ್ದಾರೆ. ಎಲ್ಲರೂ ಬಂದಿದ್ದರು, ಬಟ್ ನಮ್ಮನೆಯವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಬಂದಿರಲಿಲ್ಲ. ಕೆಲವೊಂದು ಪೇರೆಂಟ್ಗಳು ಸಿಂಗಲ್ ಪೇರೆಂಟ್ಗಳೇ ಬಂದಿದ್ದರು. ಹಾಗಾಗಿ ನಾನು ನನ್ನ ಮಗ ಹೋಗಿದ್ವಿ. ಕಿತಾಪತಿ ನನ್ನ ಮಗ ಸುಮ್ಮನೆ ಕೂತಿದ್ದಾನೆ, ಯಾಕಂದರೆ ಸ್ಕೂಲ್ ಅಲ್ವಾ, ಹಾಗಾಗಿ ಸುಮ್ಮನೆ ಕೂತಿದ್ದಾನೆ. ಫೈನಲಿ ನಾವು ಎಲ್ಲ ಫುಲ್ ವೀಡಿಯೋ ಮಾಡಲಿಕ್ಕಾಗಿಲ್ಲ. ನಾನು ಅಲ್ಲಿ ಕೂತಿರೋದ್ರಿಂದ ಅಲ್ಲಿರೋರ ಹತ್ರ ಸ್ವಲ್ಪ ಕೊಟ್ಟು ಒಂದು 30 ಸೆಕೆಂಡ್ 1 ನಿಮಿಷ ವೀಡಿಯೋ ಮಾಡಿದ್ರು. ಪಾಪ ಅವ್ರು ಮಾಡಿಕೊಟ್ರು. ಇಷ್ಟೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮನೆಗೆ ಬಂದು ಇದು ಕಂಟಿನ್ಯೂಸ್ ಲಾಗ್ ಆಗಿರುತ್ತೆ 2 ದಿನದ್ದು. ನಾನು ಮಾರನೇ ದಿನ ನನ್ನ ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು. ಹಾಗಾಗಿ ಪ್ಯಾಕ್ ಹಾಕೋಣ ಅಂತ ಒಂದು ದಾಸವಾಳ ನೆನೆಸಿರುವಂಥ ಮೆಂತ್ಯನ ಹಾಕಿ ಪೇಸ್ಟ್ ಮಾಡಿಕೊಂಡು ಹೇರ್ ಪ್ಯಾಕ್ನ ಹಾಕ್ಕೊಳ್ತಾ ಇದ್ದೀನಿ. ಹೇರ್ ಪ್ಯಾಕ್ ಹಾಕೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಹೇರ್ ಫಾಲ್ ಆಗ್ತಿದೆ ಮತ್ತು ಇಲ್ಲೆಲ್ಲ ಕೂದಲೇ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಒಂಚೂರು ಮೆಂತ್ಯ ಹೇರ್ ಪ್ಯಾಕ್ ಹಾಕೋಣ ಅಂತ ರುಬ್ಬಿಟ್ಕೊಂಡಿದ್ದೀನಿ. ನಾನು ತೋರಿಸ್ದಂಗೆ ಸ್ವಲ್ಪ ಮೆಂತ್ಯ ರಾತ್ರಿನೇ ನೆನೆಸಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ದಾಸವಾಳ ಒಂದು ದಾಸವಾಳನ ಹಾಕಿ ರುಬ್ಬಿ ಈ ಥರ ಸ್ವಲ್ಪನೇ ಕೂದಲು ತಗೊಂಡು ಹಚ್ತಾ ಇದ್ದೀನಿ. ನೋಡಿ, ಈ ಥರ ಹಚ್ಕೋಬೇಕು. ನಾನು ತುಂಬಾ ದಿನ ಆಗಿದೆ ಈ ಥರ ಎಲ್ಲ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಸ್ವಲ್ಪ ನನ್ನ ಮಗ ಸ್ಕೂಲಿಗೆ ಹೋಗ್ತಿದ್ದಾನೆ ಮತ್ತು ಅವನಿಗೆ ನೋಡ್ಕೊಳ್ಳೋದೇ ಆಗುತ್ತೆ. ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿದ್ದೆ. ಹಾಗಾಗಿ ವೀಡಿಯೋ ಆ ಥರ ಎಲ್ಲ ಮಾಡೋಕ್ಕಾಗಿಲ್ಲ. ಮತ್ತೊಂದು ಸ್ವಲ್ಪ ಟೈಮ್ ಮಾಡ್ಕೊಂಡು ಸ್ವಲ್ಪ ಹೇರ್ ಪ್ಯಾಕ್ ಹಾಕೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಹೇರ್ ಪ್ಯಾಕ್ ಹಾಕಬೇಕು, ಹಚ್ಕೊಳ್ಳಿ, ಅವಾಗ ಮೈ ಮೇಲೆಲ್ಲ ಬೀಳಲ್ಲ. ಇವತ್ತು ನಾನೇ ಹಚ್ಕೊಳ್ತಾ ಇದ್ದೀನಿ. ಕೂದಲು ಸ್ವಲ್ಪ ಉದ್ದ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ, ಬಟ್ ಹಚ್ಚೋಣ, ಟ್ರೈ ಮಾಡುವ ಹಚ್ಚೋಕ್ಕೆ. ನೋಡಿ, ಇಲ್ಲೆಲ್ಲ ಫುಲ್ಲು ಕೂದಲು ಇನ್ನು ಬರ್ತಾ ಹಣೆ ತುಂಬ ಫುಲ್ಲು ಬೋಳ ಆಗ್ತಿದೆ. ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ಹೇರ್ ಪ್ಯಾಕ್ ಹಾಕ್ಕೊಂಡ್ರೆ ಸರಿಯಾಗುತ್ತೆ ಅಂತ. ಈಗ ಬಿಸಿಲಂತೂ ಇಲ್ಲವೇ ಇಲ್ಲ, ಮಳೆ ಅಂದರೆ ಮಳೆ ಇಟ್ಕೊಂಡಿದೆ. ಹಾಗಾಗಿ ಶೀತ ಆಗುತ್ತೆ ಅಂತ ನಾನು ಹಚ್ಚೋದು ಬಿಟ್ಟಿದ್ದೆ. ಸ್ವಲ್ಪ ಇವತ್ತೊಂಚೂರು ಬಿಸಿಲಿದೆ, ಹಾಗಾಗಿ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಚ್ಕೋಬೇಕು. ಸ್ವಲ್ಪನೇ ಕೂದಲು ತಗೊಂಡು. ಇದಕ್ಕೆ ನೀವು ಏರ್ ವಾಶ್ ಮಾಡಬೇಕಾದ್ರೆ ಶಾಂಪು ಎಲ್ಲ ಆ ಥರ ಎಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಶಾಂಪು ಹಾಕೋರಿದ್ರು ಪವರ್ ಎಲ್ಲ ಹೋಗ್ಬಿಡುತ್ತೆ. ಹಾಗೆ ಬರೀ ನೀರಲ್ಲೇ ಸ್ನಾನ ಮಾಡಬೇಕಾಗುತ್ತೆ. ಬರೀ ನೀರಲ್ಲೇ ಹೇರ್ನ ವಾಶ್ ಮಾಡ್ಕೊಂಡ್ರೆ ಬೇಕಾದರೆ ನೀವು ನಾಳೆ ಶಾಂಪು ಹಾಕಿ ತೊಳ್ಕೊಬೋದು. ಅಂದರೆ ನಾವು ಇವತ್ತು ಈ ಥರ ಪ್ಯಾಕ್ ಹಾಕಿ ಬರೀ ನೀರಲ್ಲಿ ಪ್ಲೇನ್ ವಾಟರಲ್ಲಿ ಹೇರ್ನ ವಾಶ್ ಮಾಡ್ಕೊಂಡಿದ್ರೆ ನಾಳೆ ಮತ್ತೆ ನೀವು ಶಾಂಪೂನ ಹಾಕ್ಕೊಂಡು ಮಾಡ್ಕೊಂಡ್ರೆ ಆಗುತ್ತೆ. ನೋಡಿ, ಮುಂದ್ಗಡೆ ಇಲ್ಲೇನೋ ಹಚ್ಕೋಬೋದು, ಬಟ್ ಹಿಂದೆ ಹೆಂಗೆ ಹಚ್ಚೋದು ಅಂತ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡೋಣ. ನೋಡಿ, ಬಿಸಿಲಿದ್ರೆ ಒಂದು ವಾರದಲ್ಲಿ 1-2 ಸಲ ಹಾಕ್ಕೋಬೋದು ಈ ಥರ ಹೇರ್ ಪ್ಯಾಕ್. ಬಿಸಿಲಿಲ್ಲ ಅಂದರೆ ಇದು ಮತ್ತು ಥಂಡಿಲಿ ಮತ್ತು ಅದು ಶೀತ ಆಗುತ್ತೆ ಅಂತ ಹಾಕೋಕ್ಕಾಗಲ್ಲ ಅಷ್ಟೇ. ನೀವು ಬರೀ ಇಲ್ಲಿ ಹಾಕ್ಕೊಳ್ತೀವಿ, ಯಾರಿಗಾದರೂ ಇಲ್ಲಿ ಸ್ವಲ್ಪ ಹೇರ್ ಕಮ್ಮಿ ಇದೆ, ನಾವು ಇಲ್ಲಷ್ಟೇ ಹಚ್ಕೊಳ್ತೀವಿ ಅನ್ನೋರು ಹಚ್ಕೋಬೋದು. ಇಲ್ಲ ಫುಲ್ಲು ಕೂದಲು ಹಚ್ಕೊಳ್ತೀವಿ, ನಾವು ಫುಲ್ ತಲೆನೇ ಹಚ್ಕೊಳ್ತೀವಿ ಅಂದರೆ ಆ ಥರನೂ ಹಚ್ಕೋಬೋದು. ಅಂದರೆ ಕೂದಲು ಎಷ್ಟಿದೆ ಅಷ್ಟು, ಅಂದರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಕೂದಲಿಗೆ ಎಷ್ಟು ಬೇಕು ಅಂತ, ಅಷ್ಟನ್ನು ತಗೊಂಡು ನೀವು ಹಚ್ಕೋಬೇಕಾಗುತ್ತೆ. ಇವಾಗ 2 ಸೈಡ್ ಮಾಡ್ಕೊತಾ ಇದನ್ನು ಕೂದಲನ್ನ ಬೇರೆ ಆಗ್ಬಿಟ್ಟಿದೆ. ನೋಡಿ, ನಾನು ಇದಕ್ಕೆ ಯಾವ ಥರದ ಎಣ್ಣೆ ಆ ಥರ ಎಲ್ಲ ಹಾಕಿಲ್ಲ. ಕೆಲವ್ರು ಎಣ್ಣೆ ಹಾಕಬೇಕು ಅಂತಾರೆ, ಕೆಲವ್ರು ಎಣ್ಣೆ ಹಾಕಬಾರ್ದು ಅಂತಾರೆ. ಹಾಗಾಗಿ ನಾನು ಫಸ್ಟಿಂದನೂ ಎಣ್ಣೆ ಆ ಥರ ಎಲ್ಲ ಹೇರ್ ಪ್ಯಾಕ್ ಹಾಕಬೇಕಾದ್ರೆ ನಾನು ಎಣ್ಣೆ ಏನೂ ಹಾಕೋಲ್ಲ. ಫಸ್ಟ್ ಒಂಚೂರು ಪ್ಯಾಕಿಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ಆಮೇಲೆ ಹಾಕ್ಬಿಟ್ರೆ ಇದಾಗುತ್ತೆ ಅಂತಾರೆ. ನಾನು ಆ ಥರ ಎಲ್ಲ ಮಾಡಲ್ಲ, ಡೈರೆಕ್ಟ್
ಈಗ ನಾನು ಏನು ಇಂಗ್ರೀಡಿಯೆಂಟ್ಸ್ ತಗೊಂಡಿರ್ತೀನಿ ಅಷ್ಟೇ ಮಾತ್ರ ಹಾಕಿ ಈ ಥರ ಹೇರ್ ಪ್ಯಾಕನ್ನು ಹಾಕ್ಕೊಳ್ತೀನಿ. ಇತ್ತೀಚೆಗೆ ನಾನು ಯಾಕೆ ವೀಡಿಯೋ ಹಾಕ್ತಾಯಿಲ್ಲ, ಏನು ಯಾಕೆ ಅಷ್ಟೊಂದು ಗ್ಯಾಪ್ ಕೊಡ್ತಾಯಿದ್ದೀನಿ ವೀಡಿಯೋ ಹಾಕಲಿಕ್ಕೆ ಅಂತ ಅಂದರೆ ಟೈಮೇ ಸಾಕಾಗಲ್ಲ ನನಗೆ. ನನ್ನ ಮಗುಗೆ ಬೆಳಿಗ್ಗೆ ಸ್ಕೂಲಿಗೆ ಕಳಿಸೋದು, ಅವನು ಹೋದ್ಮೇಲೆ ಮನೆ ಕೆಲಸ ಮಾಡ್ಕೊಳ್ಳೋದು, ಅಡುಗೆ ಮಾಡೋದು, ಮತ್ತು 2 ಗಂಟೆಗೆ ಬರ್ತಾರೆ, ಅವ್ರು ಊಟ ಮಾಡಿಕೊಂಡು ನನ್ನ ಮಗನ್ನ ಕರ್ಕೊಂಬರ್ತಾರೆ. ಅವ್ನು ಬಂದು ಅವನಿಗೆ ನೋಡ್ಕೊಳ್ಳೋದೇ ಸರಿಯಾಗುತ್ತೆ, ಅವನಿಗೆ ಹೋಮ್ವರ್ಕ್ ಮಾಡಿಸು, ಬರೀ ಇದೇ ಆಗ್ಬಿಟ್ಟಿದೆ. ಅದರಲ್ಲಿ ಮಧ್ಯೆ ಸ್ವಲ್ಪ ಟೈಮ್ ಮಾಡಿಕೊಂಡು ಈ ಥರ ನನ್ನ ಬಗ್ಗೆ ನಾನು ಕೇರ್ ಮಾಡ್ಕೋಬೇಕಷ್ಟೆ. ನೋಡಿ ಈ ಥರ ಫುಲ್ಲು ಹಾಕ್ಕೋಬೇಕು. ತುಂಬಾ ಹೇರ್ ಫಾಲ್ ಆಗಿದೆ, ಹೆಂಗಿದ್ದಿದ್ದು ಕೂದಲು ಹೆಂಗಾಗ್ಬಿಟ್ಟಿದೆ ಗೊತ್ತಾ, ತುಂಬಾ ಅಂದರೆ ತುಂಬಾ ಹೇರ್ ಇದಾಗಿದೆ. ಯಾಕೆ ಅಂತ ಗೊತ್ತಿಲ್ಲ, ನೋಡೋಣ. ನಾನು ಅದಕ್ಕೆ ಜಾಸ್ತಿ ಟೆನ್ಷನ್ ತಗೊಳಕ್ಕೆ ಹೋಗಲ್ಲ. ಇದ್ರೆ ಇರಲಿ, ಇಲ್ಲ ಹೋದರೆ ಹೋಗಲಿ ಅಂತ ಕಟ್ ಮಾಡಿಸೋಣ ಅಂತ ಸುಮ್ಮನೆ ಇರ್ತೀನಿ. ನೋಡೋಣ ಏನೇನಾಗುತ್ತೆ ಅಂತ. ನೋಡಿ ಇಲ್ಲೆಲ್ಲ ಹಚ್ಕೋಬೇಕು. ಇಲ್ಲೆಲ್ಲ ನಾನು ಫಸ್ಟ್ ಇಲ್ಲೆಲ್ಲ ಹಚ್ಕೊಂಡು ಆಮೇಲೆ ಹಚ್ಕೊತೀನಿ. ಅಂದರೆ ಇದು ಇನ್ನೊಬ್ಬರು ಹೆಲ್ಪ್ ತಗೊಂಡ್ರೆ, ಅಂದರೆ ನಿಮ್ಮ ಫ್ರೆಂಡ್ಸ್ ಆಗಿರಲಿ, ನಿಮ್ಮಮ್ಮ ಆ ಥರ ಏನಾದರೂ ಇದ್ದರೆ ನೀವು ಅವ್ರ ಹತ್ರ ಹೆಲ್ಪ್ ತೊಗೊಂಡು ಈ ಥರ ಹಚ್ಚಿಸ್ಕೊಂಡ್ರೆ ಏನೋ ಚೆನ್ನಾಗಾಗುತ್ತೆ. ನಾನು ಒಬ್ಬಳೇ ಹಚ್ಕೊಳ್ತಿರೋದ್ರಿಂದ ಒಟ್ಟಿಗೆ ಎಲ್ಲ ಕೂದಲು ನೀವು ತೊಗೊಂಡು ನಾನು ಹಿಂಗೆ ಹಚ್ಕೊಳ್ತಾ ಇದ್ದೀನಿ. ಯಾಕಂದರೆ ಉದ್ದ ಕೂದಲಿರೋದ್ರಿಂದ ಇಲ್ಲೆಲ್ಲ ಬೆನ್ನಿಗೆಲ್ಲ ಅದು ಇದಾಗುತ್ತೆ. ಹಾಗಾಗಿ ನಾನು ಜಾಸ್ತಿ ಇದು ಮಾಡ್ಕೊಳ್ತಾ ಇಲ್ಲ. ನೋಡಿ ಮಳೆ ಅಂದರೆ ಮಳೆ, ಸಿಕ್ಕಾಪಟ್ಟೆ ಮಳೆ. ನಿಮ್ಮೂರಲ್ಲೂ ಮಳೆ ಇದೆಯಾ ಕಮೆಂಟ್ ಮಾಡಿ. ನಮ್ಮ ಶಿವಮೊಗ್ಗದಲ್ಲಂತೂ ಯಪ್ಪ ಬೆಳಗ್ಗೆಯಿಂದ ಸಂಜೆವರೆಗೂ ಬರ್ತಾನೆ ಇಲ್ಲ, ಅಷ್ಟು ಮಳೆ. ಕಾಮಿಡಿ ಏನು ಗೊತ್ತಾ, ಮಕ್ಕಳಿಗೆ ರಜೆ ಕೊಡೋವರೆಗೂ ಮಳೆ ಬರುತ್ತೆ, ಮಕ್ಕಳಿಗೆ ರಜೆ ಕೊಟ್ಟಾದಮೇಲೆ ಬಿಸಿಲು ಬರುತ್ತೆ. ಇಂಥ ಐಡಿಯಾ ಅಲ್ವಾ ಮಳೆದು? ಮಳೆನೂ ಕೂಡ ಮಕ್ಕಳು ಪರವಾಗಿ ಇದ್ಬಿಟ್ಟಿದೆ. ಅದಕ್ಕೆ ಹೌದಲ್ವಾ ಅನ್ನಿಸ್ತು ನನಗೆ. ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಹೌದಲ್ವಾ ಅಂತ ಫ್ಲ್ಯಾಶ್ ಆಯಿತು. ನೋಡಿ ಒಳ್ಳೆ ಇದು ಈ ಥರ ಹಾಕಿಬಿಟ್ರೆ ಫುಲ್ಲು ಸ್ಟಿಕ್ ಆಗಿಬಿಡುತ್ತೆ. ಹಿಂಗೆ ಗಮ್ ಹಾಕಿ ಸ್ಟಿಕ್ ಮಾಡ್ದಂಗೆ ಹಿಂಗೆ ಆಗ್ಬಿಡುತ್ತೆ. ಈ ಥರ ಹಾಕಿ ತುಂಬ ಥಂಡಿ ಮೈ ಇರೋರು ಮಾತ್ರ ದಯವಿಟ್ಟು ಹಚ್ಕೋಬೇಡಿ ಇದನ್ನು. ಸ್ವಲ್ಪ ಹೀಟ್ ಬಾಡಿ ಇಡೋ ಅಂದರೆ ಸ್ವಲ್ಪ ನಮಗೆ ಕೋಲ್ಡ್ ಆಗೋಲ್ಲ, ನಾವು ಸುಧಾರಿಸ್ಕೊಳ್ತೀವಿ ಅನ್ನೋರು ಈ ಟೈಮಲ್ಲಿ ಯೂಸ್ ಮಾಡಿ. ಇಲ್ಲಾಂದರೆ ತುಂಬಾ ಕೋಲ್ಡ್ ಇರೋರು, ಬೇಗ ಶೀತ ಆಗುತ್ತೆ ಅನ್ನೋರು ಮಾತ್ರ ದಯವಿಟ್ಟು ಇದನ್ನು ಹಚ್ಚಕ್ಕೆ ಹೋಗಬೇಡಿ, ತುಂಬ ಶೀತ ಆಗುತ್ತೆ. ನೋಡಿ ಈ ಥರ ಹಚ್ಕೋಬೇಕಾಗುತ್ತೆ. ನಾನು ಇದನ್ನು ಇವಾಗ ಫೋಲ್ಡ್ ಮಾಡ್ಕೊಳ್ತೀನಿ. ನೋಡೋಣ ಹಿಂದೆ ಹಾಕೋಣ ಏನು ಮಾಡೋದು ಅಂತ. ಈ ಕಡೆ ಕೂದಲನ್ನ ತಗೊಳ್ತೀನಿ, ಈ ಕಡೆ ಕೂದಲನ್ನ ತಗೊಬಿಟ್ಟು ಹಿಂಗೆ ಹಾಕ್ಕೊಂಡು ಇದನ್ನು ಹಚ್ಕೊಳ್ತೀನಿ. ಯಾಕೆಂದರೆ ಏನು ಮಾಡೋಂಗಿಲ್ಲ, ಅದು ಇವಾಗ ಸ್ನಾನಕ್ಕೆ ಹೋಗ್ಬಿಟ್ಟು ಇನ್ನು ಹಾಫ್ ಆನ್ ಅವರ್ ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ತೀನಿ. 1 ಅವರೇ ಬಿಟ್ಟಿದ್ದೆ, ಬಟ್ ಮಳೆ ಇರೋದ್ರಿಂದ ಸ್ವಲ್ಪ ಥಂಡಿ ಮತ್ತು ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಜಾಸ್ತಿ ಇದಾಗ್ಬಿಟ್ರೆ. ಹಾಗಾಗಿ ಒಂದು ಹಾಫ್ ಆನ್ ಅವರ್ ಅಷ್ಟೇ ಬಿಡ್ತೀನಿ. ಬಿಟ್ಟು ನಾನು ತಲೆ ಸ್ನಾನ ಮಾಡ್ಕೊತೀನಿ. ನಾನು ತಲೆ ಸ್ನಾನ ಮಾಡಬೇಕಾದ್ರೆ ಶಾಂಪೂ ಆ ಥರ ಎಲ್ಲ ಯೂಸ್ ಮಾಡೋಲ್ಲ. ಬರೀ ನೀರಲ್ಲಿ, ಬರೀ ಪ್ಲೇನ್ ವಾಟರಲ್ಲಿ ತಲೆನ ವಾಶ್ ಮಾಡ್ಕೊತೀನಿ. ನಾಳೆ ನಾನು ಮತ್ತೆ ತಲೆ ಸ್ನಾನ ಮಾಡಿದ್ರೆ, ನಾಳೆ ಅಥವಾ ನಾಡಿದ್ದು ಒಂದಿನ ಬಿಟ್ಟು ಗ್ಯಾಪ್ ಬಿಟ್ಟು ನಾನು ಮತ್ತೆ ತಲೆ ಸ್ನಾನ ಮಾಡಿದಾಗ ನಾನು ಅವಾಗ ಶಾಂಪೂ ಹಾಕ್ತೀನಿ. ಯಾಕಂದರೆ ಇದು ಹಚ್ಚಿ ಪ್ಯಾಕ್ ಹಚ್ಚಿದ ತಕ್ಷಣ ನಾವು ತಲೆ ಸ್ನಾನ ಶಾಂಪೂ ಹಾಕಿ ತಲೆ ಸ್ನಾನ ಮಾಡಿದ್ರೆ ಇದರಲ್ಲಿರೋವಂಥ ಏನಂತಾರೆ, ನಾವು ಪ್ಯಾಕ್ ಹಾಕಿದ್ದು ವೆಟ್ಟ ಆಗಿಬಿಡುತ್ತೆ. ಅದಕ್ಕೆ ನಾನು ಶಾಂಪೂ ಹಾಕಲ್ಲ. ನೀವು ಈ ಥರ ಹೇರ್ ಪ್ಯಾಕನ್ನು ಟ್ರೈ ಮಾಡಿದರೆ ಯಾರೂ ಶಾಂಪೂ ಹಾಕೋಕ್ಕೆ ಹೋಗಬೇಡಿ. ರಂಪ ಆಗಿಬಿಡುತ್ತೆ ಇದೆಲ್ಲ. ಬೇರೆ ಯಾರಾದರೂ ಒಬ್ಬರು ಇದ್ದರೆ ಕ್ಲೀನಾಗಿ ಈ ಥರ ಸ್ವಲ್ಪನೇ ಕೂದಲು ತೆಗೆದು ಹಚ್ಚಿದ್ರೆ ಇದಾಗುತ್ತೆ. ಬಟ್ ಇವಾಗ ಒಬ್ಬಳೇ ಇರೋದ್ರಿಂದ ನಾನೇ ಹಚ್ಕೊಳ್ತೀನಿ. ಎಲ್ಲ ಟೈಮು ಬೇರೆ ಹೆಲ್ಪ್ ತಗೊಳಕ್ಕಾಗಲ್ಲ ಅಲ್ವಾ. ನನ್ನ ಫ್ರೆಂಡ್ ಅವರಿಬ್ಬರು ಪಕ್ಕದ ಮನೇಲಿ, ಬಟ್ ಅವರು ಮನೆ ಚೇಂಜ್ ಮಾಡಿದ್ದಾರೆ. ಅವರು ದೂರ ಏನಿಲ್ಲ, ಹತ್ರನೇ ಇದ್ದಾರೆ. ಆದರೆ ಅವಳಿಗೆ ಕೆಲಸ ಇರುತ್ತೆ, ಇವಾಗ ಅಡುಗೆ ಮಾಡ್ತಿರ್ತಾಳೆ, ಅಲ್ಲಿಂದ ಬರಬೇಕು. ಒಂದು 5 ನಿಮಿಷ 10 ನಿಮಿಷ ಆಗುತ್ತೆ ನಡ್ಕೊಂಡು ಬಂದರೆ. ಪಾಪ ಅವಳಿಗೆ ಯಾಕೆ ತೊಂದರೆ, ಹಾಗಾಗಿ ನಾನೇ ಹಚ್ಕೊಳ್ತೀನಿ. ಅಂದರೆ ಫ್ರೀದಾಗ ಹಚ್ತಾಳೆ, ನಮ್ಮ ಮನೆಗೆ ಬಂದಿದ್ದಾಗ ನಾನೆಲ್ಲ ಹಚ್ಚು ಅಂದರೆ ಹಚ್ತಾಳೆ. ಇವಾಗ ಅವಳು ಅಡುಗೆ ಮಾಡೋದ್ರಲ್ಲಿ ಬಿಸಿ ಇದ್ದಾಳೆ. ನಾವು ಹಾಗಾಗಿ ನಮಗೆ ನಾವೇ ಹಚ್ಕೊಳ್ತೀವಿ, ಆಯಿತಾ. ನೋಡಿ ಇದನ್ನು ತೀರಾ ಈ ತರಿ ಆ ಥರ ಎಲ್ಲ ಪೇಸ್ಟ್ ಮಾಡ್ಕೊಂಡು ಹೋಗ್ಬೇಡಿ. ಸ್ವಲ್ಪ ನುಣ್ಣಗೆ ಅಂದರೆ ನೈಸ್ ಥರನೇ ಪೇಸ್ಟ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನೀವು ಹೇರ್ ವಾಶ್ ಮಾಡಿದಾಗ ಈ ಥರ ಒಟ್ಟು ಇರುತ್ತಲ್ವ, ಅಂದರೆ ಡ್ಯಾಂಡ್ರಫ್ ಥರ ಆ ಥರ ಎಲ್ಲ ಇರೋಲ್ಲ. ತುಂಬ ನೀವು ಫುಲ್ಲು ಇದಾಗಿಬಿಟ್ರೆ, ಅಂದರೆ
ಈ ತರಿ ಥರ ಇದ್ಬಿಟ್ರೆ ಅವಾಗ ಏನಾಗುತ್ತೆ ಅಂದರೆ ಒಟ್ಟು ಇದು ಫುಲ್ ಡ್ಯಾಂಡ್ರಫ್ ಥರ ತಲೆಯಲ್ಲೇ ಉಳ್ಕೊಬಿಡುತ್ತೆ. ಒಣಗಿದ ಮೇಲೆ ಅದು ಕೊಡುವುದ್ರೆ ಹೋಗುತ್ತೆ, ಬಟ್ ಅಲ್ಲಿವರೆಗೂ ಸ್ವಲ್ಪ ಹಿಂಸೆ ಆಗುತ್ತೆ, ಬೆನ್ನೆ ಮೇಲೆಲ್ಲ ಮೈ ಮೇಲೆಲ್ಲ ಬೀಳುತ್ತೆ. ಅದಕ್ಕೆ ನೀವು ರುಬ್ಬಬೇಕಾದ್ರೆ ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೆ ಪ್ರಾಬ್ಲಮ್ ಇರಲ್ಲ. ನೋಡಿ ನಾನು ಹಿಂಗೆ ಹಾಕ್ಕೊಂಡು ಇವಾಗ ಹಿಂದೆ ಇಲ್ಲಿ ಇದು ಪೋರ್ಷನ್ ಏನಿದೆ ಈ ಪೋರ್ಷನ್ ಹಚ್ಕೊಳ್ತೀನಿ. ಸ್ವಲ್ಪ ಹಿಂಸೆ ಆಗುತ್ತೆ ಹಚ್ಕೊಳ್ಳೋದು, ಬಟ್ ಏನು ಮಾಡೋದು, ಹಚ್ಕೊಳ್ಳೇಬೇಕಲ್ಲ. ನೋಡಿ ಹೇಳ್ದಂಗೆ ಯಾರಿಗಾದರೂ ಕೋಲ್ಡ್ ಅಂದರೆ ತುಂಬಾ ನಮಗೆ ಶೀತ ಬೇಗನೆ ಆಗ್ಬಿಡುತ್ತೆ ಅನ್ನೋರು ದಯವಿಟ್ಟು ಹಚ್ಕೋಬೇಡಿ ಈ ಟೈಮಲ್ಲಿ, ಮಳೆಗಾಲದಲ್ಲಿ. ಇಲ್ಲ ನಮಗೆ ನಾವು ತಡ್ಕೊಳ್ತೀವಿ, ನಮಗೆ ಕೋಲ್ಡ್ ಅಷ್ಟೇನು ಆಗಲ್ಲ ಅನ್ನೋರು ಮಾತ್ರ ಇದನ್ನು ಟ್ರೈ ಮಾಡಿ, ಇಲ್ಲ ಅಂದರೆ ಫುಲ್ ಇದಾಗ್ಬಿಡುತ್ತೆ. ನಾನು ಹೆಂಗೆ ಮೇಂಟೈನ್ ಮಾಡೋದು ಅಂತ ನನಗಂತೂ ಗೊತ್ತಿಲ್ಲ, ನೋಡೋಣ. ಹೇರ್ ಪ್ಯಾಕ್ ಹಾಕಬೇಕಾದ್ರೆ ಫಸ್ಟು ಸಿಕ್ ಬಿಡಿಸ್ಕೊಂಡು ಆಮೇಲೆ ಹೇರ್ ಪ್ಯಾಕ್ನ ಹಾಕಿ, ಇಲ್ಲಾಂದರೆ ಈ ಥರ ಸಿಕ್ಕಾಗ್ಬಿಡುತ್ತೆ. ತುರ್ಬ ಹಾಕೊಳ್ತೀನಿ ನಾನು, ತುರ್ಬ ಹಾಕೊಂಡು ನಾವು ಹೆಂಗೆ ತುರ್ಬಾಕ್ತೀವಿ ಹಂಗೆ ನಿಂತ್ಕೊಂಡು ತೊಳೆ ಇದು ಗಮ್ ಹಾಕಿ ಸ್ಟಿಕ್ ಮಾಡ್ದಂಗೆ ಇರುತ್ತೆ. ಇದು ಹಚ್ಕೊಂಡ್ಮೇಲೆ ಇಲ್ಲಿ ನೋಡಿ, ನೀವು ಹೆಂಗೆ ಕ್ಲಿಪ್ ಹಾಕೋಣದೇನು ಬೇಡ, ಹಿಂಗೆ ತೆಗೆದು ಹಿಂಗೆ ಸಿಕ್ಸ್ಕೊಬಿಟ್ರೆ ಅದೇ ಇರುತ್ತೆ, ಅದೇನು ಬಿಚ್ಕೊಳಲ್ಲ. ಅಂದರೆ ಸ್ವಲ್ಪ ಅಂಟಿರುತ್ತಲ್ವ, ಅಂಟಿರೋದ್ರಿಂದ ಅದೇನು ಬಿಚ್ಕೊಳಲ್ಲ. ನೋಡಿ ಫುಲ್ ಇದು ಮಾಡ್ತೀನಿ ನಾನು ಇಲ್ಲೆಲ್ಲ ಕ್ಲೀನಾಗಿ ಹಚ್ಕೋಬೇಕು. ಎಲ್ಲ ಹಚ್ಕೋಬೇಡಿ, ಹಚ್ಕೊಂಡ್ರೆ ಏನೂ ಆಗಲ್ಲ, ಬಟ್ ಇರಿಟೇಷನ್ ಆಗುತ್ತೆ ಅಷ್ಟೇ. ನೋಡಿ ಫೈನಲಿ ಹೇರ್ ಪ್ಯಾಕ್ ಹಾಕ್ಕೊಂಡು ಆಯಿತು. ನೋಡಿ ಇಲ್ಲೆಲ್ಲ ಅಂದರೆ ನಿಮಗೆ ಇಲ್ಲೆಲ್ಲ ಕೂದಲು ಬರಬೇಕು ಅಂದರೆ ಈ ಥರ ಹಚ್ಕೊಳ್ತೀನಿ. ನನಗೆ ಇಲ್ಲೊಂದು ಸ್ವಲ್ಪ ಕಮ್ಮಿ ಇದೆ ಇಲ್ಲೆಲ್ಲ ಕೂದಲು, ಹಾಗಾಗಿ ಇಲ್ಲಿವರೆಗೂ ಹಚ್ತಿದ್ದೀನಿ ಬರಲಿ ಅಂತ. ಸ್ವಲ್ಪ ಹೆಂಗೆ ಕಾಣಿಸ್ತಿದೆ ಅಂದರೆ ಈ ಕೂದಲನ್ನ ಆರ್ಟಿಫಿಷಿಯಲ್ ಆಗಿ ಹಾಕ್ತಾರಲ್ಲ, ಅವಾಗೇನಾದರೂ ಒಂದು ಹಚ್ಚಿ ಇದು ಮಾಡಿರ್ತಾರಲ್ಲ, ಹಂಗೆ ಕಾಣಿಸ್ತಿದೆ ನನ್ನ ತಲೆ. ಚೆನ್ನಾಗಿ ಕಾಣಿಸ್ತಿದೆ ಅದನ್ನು ಅಲ್ವಾ. ಈ ಕಡೆ ಇಲ್ಲಿ ಕೂದಲು ಕಮ್ಮಿ ನನಗೆ. ನೋಡಿ ಇಷ್ಟು ಹಿಂಗೆ ಹಚ್ಕೊಬಿಟ್ರೆ ಚೆನ್ನಾಗಿರುತ್ತೆ. ನೋಡಿ ಇದನ್ನು ಕಂಟಿನ್ಯೂಸ್ ಆಗಿ ಹಚ್ತಾ ಇದ್ದರೆ ಒಳ್ಳೆ ರಿಸಲ್ಟ್ ಇದೆ. ನೀವು ಟ್ರೈ ಮಾಡಿ ಪ್ಯಾಕ್ ಹಾಕೊಳ್ಳಿ. ದಯವಿಟ್ಟು ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಮಳೆ ಬಂದಾಗ ದಯವಿಟ್ಟು ಈ ಪ್ಯಾಕನ್ನು ಹಾಕೋಬೇಡಿ, ಯಾಕಂದರೆ ತುಂಬಾ ಥಂಡಿ ಇದು, ತುಂಬಾ ಶೀತ ಆಗೋಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಬಿಸಿಲು ಬಂದಾಗ ಈ ಪ್ಯಾಕನ್ನು ಮಾಡಿ ಹಾಕ್ಕೊಳ್ಳಿ. ನಾನು ಇನ್ನು ಹಾಫ್ ಆನ್ ಅವರ್ ಬಿಟ್ಟು ನಾನು ತಲೆ ಸ್ನಾನ ಮಾಡ್ಕೊಳ್ತೀನಿ. ನಾನು ಆಲ್ರೆಡಿ ಈ ವಿಡಿಯೋನ ಮಾಡಿದ್ದೀನಿ, ನಾನು ಹೇರ್ ಪ್ಯಾಕ್ ಮೆಂತೆ ಹೇರ್ ಪ್ಯಾಕ್ ವಿಡಿಯೋ ಹಾಕಿ ಮಾಡಿದ್ದೀನಿ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಬೋದು, ಇದರಿಂದ ಏನಾಗುತ್ತೆ ಅಂತೆಲ್ಲ ಹೇಳಿದ್ದೀನಿ ನಾನು. ನೀವು ಹಾಗೇನಾದರೂ ಇಷ್ಟ ಇದ್ದರೂ ಹೋಗಿ ನನ್ನ ವೀಡಿಯೋನ ನೋಡಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಇಷ್ಟೊತ್ತವರೆಗೂ ವಾಚ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ